ಹಾಯ್, ಇವತ್ತು ಗಣೇಶನ ಬಗ್ಗೆ ಕೆಲವೊಂದು ಕಥೆಗಳನ್ನು ನಿಮ್ಮ ಜೊತೆ ಹಂಚ್ಕೋತೀನಿ. ಮೊದಲನೆಯದಾಗಿ ಗಣೇಶ ಮೂಷಿಕ ವಾಹನ ಹೇಗಾಗಿದ್ದು ಅನ್ನೋದನ್ನು ತಿಳ್ಕೊಳ್ಳೋಣ. ಪುರಾಣಗಳ ಪ್ರಕಾರ ಗಜಮುಖಾಸುರ ಎಂಬ ಅಸುರ ಶಿವನಿಗೆ ತಪಸ್ಸು ಮಾಡಿ ಒಂದು ವರ ಪಡ್ಕೋತಾನೆ. ಏನಂದರೆ ಯಾವುದೇ ದೇವರು ಅಥವಾ ಮನುಷ್ಯರಿಂದ ನನಗೆ ತೊಂದರೆ ಆಗಬಾರ್ದು ಅಂತ. ಶಿವ ತಥಾಸ್ತು ಅಂತ ಏನೋ ವರನ್ನು ಕೊಟ್ಬಿಡ್ತಾರೆ. ಹಾಗೆ ಶಿವ ಹೇಳ್ತಾರೆ, ಈ ವರವನ್ನು ಯಾವುದೇ ಕಾರಣಕ್ಕೂ ತಪ್ಪಾಗಿ ಉಪಯೋಗಿಸ್ಕೊಳ್ಬಾರ್ದು ಅಂತ. ಎಷ್ಟೇ ಆದರೂ ಇವನು ರಾಕ್ಷಸ. ಅವನ ಕೆಲಸವೇ ಸಾಮಾನ್ಯ ಮನುಷ್ಯರನ್ನು ಕೊಲ್ಲೋದು, ಅವರ ಮನೆಗಳನ್ನು ಹಾಳು ಮಾಡೋದು. ಇವನು ಮಾಡೋ ಕೆಟ್ಟ ಕೆಲಸಗಳನ್ನು ನಿಲ್ಲಿಸೋಕೆ ಶಿವ ಗಣಪತಿಯನ್ನು ಕಳಿಸ್ತಾರೆ. ಗಣಪತಿ ಆ ಹಸುರನನ್ನು ಮೂಷಿಕನನ್ನಾಗಿ ಮಾಡಿ ಅದನ್ನು ತನ್ನ ವಾಹನವನ್ನಾಗಿ ಮಾಡಿಕೊಳ್ತಾನೆ. ಇನ್ನು ಗಣೇಶ ಪುರಾಣಗಳ ಪ್ರಕಾರ ಹೇಳೋದಾದರೆ ದೇವತೆಗಳ ಸಂಗೀತಕಾರ ವಾಮದೇವನ ಕಾಲನ್ನು ತುಳಿತಾನೆ. ಆಗ ವಾಮದೇವರು ಶಾಪ ಕೊಡ್ತಾರೆ, ನೀನು ಹಿಲಿಯಾಗಿ ಹೋಗು ಅಂತ. ನಂತರ ಅವರ ಕೋಪ ಕಡಿಮೆ ಆದಮೇಲೆ ಇಷ್ಟು ದೊಡ್ಡ ಶಾಪ ಕೊಡಬಾರ್ದಿತ್ತು ಅನಿಸಿ ಮುಂದೊಂದು ದಿನ ದೇವಾನುದೇವತೆಗಳೇ ನಿನಗೆ ತಲೆ ಬಾಗ್ತಾರೆ ಅಂತ ಹೇಳ್ತಾರೆ. ಇದೇ ಮುಂದೆ ಗಣಪತಿಯ ವಾಹನವಾಗಿದ್ದು ಅಂತ ಕೂಡ ಹೇಳಲಾಗುತ್ತೆ. ಹಾಗೆ ಇನ್ನೊಂದು ಪುರಾಣದ ಪ್ರಕಾರ ಆಶ್ರಮಕ್ಕೆ ಬರುತ್ತಾರೆ. ಆಗ ಒಂದು ದೈತ್ಯ ಇಲ್ಲಿ ಆಶ್ರಮದ ಮೇಲೆ ದಾಳಿ ಮಾಡಿ ಎಲ್ಲವನ್ನೂ ನಾಶ ಮಾಡ್ತಿರುತ್ತೆ. ಆಗ ಗಣೇಶ ಈ ಇಲಿಗೆ ಬುದ್ಧಿ ಕಲಿಸುವ ಸಲುವಾಗಿ ತನ್ನ ಪಾಶವನ್ನು ಅದರ ಕತ್ತಿಗೆ ಸುತ್ತಿ ಅದನ್ನು ತನ್ನ ಕಾಲಿನ ಹತ್ತಿರ ಹೇಳ್ಕೊಳ್ತಾರೆ. ಆ ಇಲಿ ಗಣಪತಿಯ ಬಳಿ ಕ್ಷಮೆ ಯಾಚಿಸಿ ಅದನ್ನು ತನ್ನ ವಾಹನವಾಗಿ ಮಾಡಿಕೊಳ್ಳೋಕೆ ಕೇಳ್ಕೊಳ್ಳುತ್ತೆ. ಹೀಗೆ ಮೂಷಿಕ ಗಣಪತಿಯ ವಾಹನವಾಗುತ್ತೆ. ಹಾಗೆ ಗಣಪತಿಗೆ ಮೂಷಿಕ ಮಾತ್ರವಲ್ಲದೆ ಇನ್ನೂ ಕೆಲವು ವಾಹನಗಳಿವೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ.